ಕೆಲವೊಂದ್ಸಲ ಡೆಸ್ಟಿನೇಷನ್ಗಿಂತ ಜರ್ನಿನ ತುಂಬಾ ಮನಸ್ಸಲ್ಲಿ ಉಳಿಯುತ್ತೆ. ಅಂಥದೇ ಒಂದು ಜರ್ನಿಗೆ ನಾವು ಹೊರಟಿದ್ದೀನಿ. ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್ ಕುದುರೆಮುಖ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಕುದುರೆಮುಖ ಚಿಕ್ಕಮಗಳೂರಲ್ಲಿರೋ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಲೈಫಲ್ಲಿ ಒಂದ್ಸಲಿ ಆದ್ರೂ ಕುದುರೆಮುಖ ಬರಬೇಕು ಅಂತ ಅನ್ಕೊಂಡಿದ್ದೆ. ಸೊ ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಹೇಗಿರುತ್ತೆ ನೋಡೋಣ ಬನ್ನಿ. ನಾನು ಮೈಸೂರಿಂದ ಹೊರಟು ಕೂರ್ಗು, ಸಕಲೇಶ್ಪುರ ಅಂತೆಲ್ಲ ಮುಗಿಸ್ಕೊಂಡು ಫೈನಲಿ ಚಿಕ್ಕಮಗಳೂರಿಗೆ ರೀಚ್ ಆದೆ. ಚಿಕ್ಕಮಗಳೂರನ್ನ ಎಂಟ್ರ್ ಆಗ್ತಾ ಇದ್ದಂಗೆ ಒಂದು ಫ್ರೆಶ್ ಫೀಲ್ ಆಗುತ್ತೆ ನಿಮಗೆ. ಸುತ್ತ ಗ್ರೀನರಿ, ಬ್ಯೂಟಿಫುಲ್ ರೋಡ್ಸ್, ಬೈಕ್ ರೈಡ್ ಮಾಡೋ ಮಜಾನೇ ಬೇರೆ, ಸಖತ್ತಾಗಿರುತ್ತೆ. ಚಿಕ್ಕಮಗಳೂರಿನ ಫೇಮಸ್ ಸಂಸೆ ಅನ್ನೋ ಊರಲ್ಲಿ ಒಂದು ಸ್ಟೇ ಮಾಡಿದೆ. ಸೊ ಇವಾಗ ಸಂಸೆಯಿಂದ ಕುದುರೆಮುಖ ಕಡೆ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ ಹೇಗಿರುತ್ತೆ ಜರ್ನಿ ಅಂತ. ಕುದುರೆಮುಖ ಹೋಗ್ಬೇಕು ಅಂದ್ರೆ ನೀವು ಪಾಸ್ ತಗೋಬೇಕು. ಪಾಸ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಸೊ ಐದರ್ ನೀವು ಶೃಂಗೇರಿ ಹೋಗ್ಬೇಕು ಇಲ್ಲ ಮಂಗಳೂರಿಗೆ ಹೋಗ್ಬೇಕು. ಎಲ್ಲೂ ಮಧ್ಯೆ ಸ್ಟಾಪ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ, ಬಟ್ ಸ್ಟಾಪ್ ಮಾಡಿ ಫೋಟೋಸ್ ತಗೋಬಹುದು. ನೀವು ಜಸ್ಟ್ ಕುದುರೆಮುಖ ನೋಡ್ಕೊಂಡು ವಾಪಸ್ ಬರೋಂಗಿಲ್ಲ. ಆ ಪಾಸ್ನ ನೀವು ಶೃಂಗೇರಿಗೆ ಕೊಡಬೇಕು ಅಥವಾ ಮಂಗಳೂರು ಚೆಕ್ ಪೋಸ್ಟ್ ಕೊಡಬೇಕು. ಅಲ್ಲೊಂದು ಪಾಸ್ ತಗೊಂಡು ವಾಪಸ್ ಬರಬೇಕು. ನೀವು ವಾಪಸ್ ಬರಬೇಕು ಅಂತ ಪ್ಲಾನ್ ಹಾಕೊಂಡಿದ್ರಿ. ಆನ್ ದ ವೇ ನಿಮಗೆ ಕದಂಬೆ ವಾಟರ್ ಫಾಲ್ಸ್ ಸಿಗುತ್ತೆ, ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟ್ ಹನುಮಗುಂಡಿ ವಾಟರ್ ಫಾಲ್ಸ್ ನೋಡ್ಬೋದು, ಬಟ್ ನಾನು ಹೋದಾಗ ಕ್ಲೋಸ್ ಆಗಿತ್ತು, ಅದೊಂದು ಮಿಸ್ ಆಯಿತು. ವೆಸ್ಟರ್ನ್ ಘಾಟ್ಸ್ ಮಧ್ಯದಲ್ಲಿ ಇರುವ ಈ ಪ್ಲೇಸ್ ನೇಚರ್ ಲವರ್ಸ್ಗೆ ಮತ್ತು ಬೈಕರ್ಸ್ಗೆ ಇದು ಸ್ವರ್ಗ ಅಂತಲೇ ಹೇಳ್ತೀನಿ. ಟ್ರಾವೆಲ್ ಅಂದರೆ ಪ್ಲೇಸ್ಗೆ ರೀಚ್ ಆಗೋದಲ್ಲ, ಪ್ಲೇಸ್ಗೆ ಹೋಗೋ ದಾರಿನೂ ಕೂಡ ಎಂಜಾಯ್ ಮಾಡ್ಕೊಂಡು ಹೋಗೋದು. ಈ ಪ್ಲೇಸ್ನ ಕುದುರೆಮುಖ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾ ನಿಮಗೆ? ನೀವು ಕುದುರೆಮುಖ ಟ್ರೆಕ್ ಮಾಡಬೇಕಾದ್ರೆ ದೂರದಿಂದ ನಿಂತ್ಕೊಂಡು ನೋಡಿದ್ರೆ ಕುದುರೆಮುಖ ಥರ ಇರೋ ಮೌಂಟೇನ್ ಕಾಣುತ್ತೆ. ಸೊ ಅದಕ್ಕೋಸ್ಕರ ಈ ಪ್ಲೇಸ್ನ ಕುದುರೆಮುಖ ಅಂತ ಹೇಳ್ತಾರೆ. ಕುದುರೆಮುಖ ಅಂದರೆ ಮೌಂಟೇನ್ಸ್ ಮಾತ್ರ ಅಲ್ಲ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಕೂಡ ಇದೆ. ಒಂದು ಕಾಲದಲ್ಲಿ ಮೈನಿಂಗ್ ಕಂಪ್ನಿ ಎಂಪ್ಲಾಯೀಸ್ ಇಂದ ಫುಲ್ ಬ್ಯುಸಿ ಆಗಿದ್ದ ಈ ಟೌನ್ ಸ್ಕೂಲ್ಸ್, ಹಾಸ್ಪಿಟಲ್ಸ್, ವಾಟರ್ಸ್, ಪ್ಲೇ ಗ್ರೌಂಡ್ಸ್ ಎಲ್ಲವೂ ಲೈಫಿಂದ ತುಂಬಿತ್ತು. 1970s to 2005 ತನಕ ಇಲ್ಲಿ ಐರನ್ ಓರ್ ಮೈನಿಂಗ್ ಬಹಳ ಫೇಮಸ್ ಆಗಿತ್ತು. ಕುದುರೆಮುಖ ಐರನ್ ಓರ್ ಕಂಪ್ನಿ ಲಿಮಿಟೆಡ್ ಇಲ್ಲಿಂದ ಓರ್ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಆದರೆ ಎನ್ವೈರನ್ಮೆಂಟ್ ಮೇಲೆ ಆಗ್ತಿದ್ದ ಪ್ರಭಾವದ ಕಾರಣ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತು ಮೈನಿಂಗ್ ಸ್ಟಾಪ್ ಮಾಡಬೇಕು ಅಂತ. ಸೊ ಮೈನಿಂಗ್ ಅಲ್ಲಿಗೆ ಸ್ಟಾಪ್ ಆಯಿತು. ಅಂದರೆ ಮೈನಿಂಗ್ ಸ್ಟಾಪ್ ಆದಮೇಲೆ ಜನ ಬೇರೆ ಬೇರೆ ಕಡೆ ಶಿಫ್ಟ್ ಆದರು. ಇವತ್ತು ಆ ಪ್ಲೇಸ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಸೈಲೆಂಟ್ ಆಗಿದೆ. ಅದಕ್ಕೆ ತುಂಬ ಜನ ಇದನ್ನು ಗೋಸ್ಟ್ ಟೌನ್ ಆಫ್ ಕುದುರೆಮುಖ ಅಂತ ಹೇಳ್ತಾರೆ. ಆ ಎಂಟಿ ಬಿಲ್ಡಿಂಗ್ಸ್ ನೋಡಿದಾಗ ಹಿಸ್ಟ್ರಿ ಇನ್ನೂ ಅಲ್ಲೇ ನಿಂತಿದೆ ಅನ್ನೋ ಫೀಲಿಂಗ್ ಬರುತ್ತೆ. ರೈಡಿಂಗ್ ಕಂಟಿನ್ಯೂ ಮಾಡ್ತಾ ಪ್ರತಿ ಟರ್ನಲ್ಲೂ ಹೊಸ ವ್ಯೂ ಕಾಣುತ್ತೆ. ಸಮ್ಟೈಮ್ಸ್ ಕ್ಲೌಡ್ಸ್ ರೋಡ್ ಮೇಲೆ ಬರ್ತವೆ, ಸಮ್ಟೈಮ್ಸ್ ಮೌಂಟನ್ಸ್ ಕಂಪ್ಲೀಟ್ಲಿ ಮಿಸ್ಟಲ್ಲಿ ಮರೆಯಾಗುತ್ತೆ. ಕುದುರೆಮುಖ ನನಗೆ ಒಂದು ಪ್ಲೇಸ್ ಮಾತ್ರ ಅಲ್ಲ, ಇದೊಂದು ಫೀಲಿಂಗ್, ನೇಚರ್ ಜೊತೆ ರೀಕನೆಕ್ಟ್ ಆಗುವ ಒಂದು ಎಕ್ಸ್ಪೀರಿಯನ್ಸ್. ನೀವು ಚಿಕ್ಕಮಗಳೂರಿಗೆ ಸೈಡ್ ಟ್ರಿಪ್ ಮಾಡ್ತಾ ಇದ್ರೆ ಈ ಪ್ಲೇಸ್ನ ಡೆಫಿನೆಟ್ಲಿ ನಿಮ್ಮ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಈ ಜರ್ನಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಇಂಥ ಸಿನಿಮ್ಯಾಟಿಕ್ ಟ್ರಾವೆಲ್ ವೀಡಿಯೋಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ರಜ್ವಲ್, ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಕುದುರೆಮುಖ ಪಾರ್ಟ್ 2 ಅಲ್ಲಿ. Until then, keep riding, keep exploring, keep traveling.